ಹಾಸನ ಹೃದಯಾಘಾತದ ರಹಸ್ಯ ಬಯಲಾಗಿದೆ. ಸರಣಿ ಸಾವು ಆಗಿದ್ದು ಹೇಗೆ ಎಂಬ ಬಗ್ಗೆ ತಜ್ಞರ ತಂಡ ವರದಿ ಸಿದ್ಧಪಡಿಸಿದೆ. ಹಾಗಾದ್ರೆ ವರದಿ ಸಿದ್ಧವಾಗಿದ್ದು ಹೇಗೆ? ಆ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಹಾಸನದಲ್ಲಿ ಈವರೆಗೆ ಹೃದಯಾಘಾತಕ್ಕೆ 41 ಮಂದಿ ಬಲಿ. ಮೇ 20ರಿಂದ ಜುಲೈ 7ರವರೆಗೆ ಒಟ್ಟು 41 ಜನರ ಸಾವು. 47 ದಿನದಲ್ಲಿ 41 ಜನರ ಸಾವು. 12 ದಿನದಲ್ಲಿ 24 ಮೃತರ ಕುಟುಂಬದ ಬಗ್ಗೆ ಮಾಹಿತಿ ಸಂಗ್ರಹ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಹಾಸನ ಸರಣಿ ಹೃದಯಾಘಾತ ಕೇಸ್ನ ಅಸಲಿ ಸತ್ಯವನ್ನ ಹುಡುಕಲಾಗಿದೆ. 24 ಮೃತರ ಕುಟುಂಬಗಳ ಪೋಷಕರಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಮೃತಪಟ್ಟವರ ಹಿನ್ನೆಲೆ, ಆರೋಗ್ಯ ಸ್ಥಿತಿ ಸೇರಿದಂತೆ ಇತರೆ ಮಾಹಿತಿ ಸಂಗ್ರಹಿಸಿದ ತಜ್ಞರ ತಂಡ ಬೆಂಗಳೂರಿಗೆ ಆಗಮಿಸಿದೆ. ಜಯದೇವ ಆಸ್ಪತ್ರೆಯಲ್ಲಿ ವರದಿ ವಿಮರ್ಶೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ. 50 ಪ್ರಶ್ನೆಗಳನ್ನು ಆಧಾರವಾಗಿಟ್ಟುಕೊಂಡು ವರದಿ ಸಿದ್ಧಪಡಿಸಲಾಗಿದ್ದು, 10 ಮಂದಿ ವೈದ್ಯರ ತಂಡ 3 ಮಾದರಿಯಲ್ಲಿ ವರದಿ ಸಂಗ್ರಹಿಸಿದೆ. 1ನೇ ಮಾದರಿಯಲ್ಲಿ ಮರಣೋತ್ತರ ಪರೀಕ್ಷೆಯಾಗಿರುವ ಕೇಸ್ಗಳ ವರದಿ, 2ನೇ ಮಾದರಿಯಲ್ಲಿ ಆಸ್ಪತ್ರೆಗೆ ಬಂದು ಇಸಿಜಿ, ಬ್ಲಡ್ ಚೆಕ್ ಮಾಡಿಸಿರುವ ಆಧಾರದಲ್ಲಿ ವರದಿ ಮತ್ತು ಮಾರ್ಗ ಮಧ್ಯದಲ್ಲೇ ಡೆತ್ ಆದವರ ಹಿಸ್ಟರಿ ಆಧಾರದ ಮೇಲೆ ವರದಿ ತಯಾರಿಸಲಾಗಿದೆ. ಹಾಗಾದ್ರೆ ಈ ವರದಿಯನ್ನ ಹೇಗೆ ಸಿದ್ಧಪಡಿಸಲಾಯಿತು ಎನ್ನುವುದನ್ನ ನೋಡೋದಾದ್ರೆ, ಹೃದಯಾಘಾತದಿಂದ ಮೃತಪಟ್ಟವರ ಮನೆಗೆ ಭೇಟಿ ನೀಡಿದ ತಂಡ 50 ಪ್ರಶ್ನೆಗಳುಳ್ಳ ಬುಕ್ಲೆಟ್ ಕೊಟ್ಟಿದ್ದಾರೆ. ಹೃದಯಾಘಾತಕ್ಕೊಳಗಾದ ವ್ಯಕ್ತಿಯ ಸಂಪೂರ್ಣ ವಿವರ ಪಡೆದು, ಈ ಹಿಂದೆ ಯಾವುದಾದ್ರೂ ಕಾಯಿಲೆಗೆ ಚಿಕಿತ್ಸೆ ಪಡಿತಾ ಇದ್ರಾ, ಡಿಪ್ರೆಷನ್, ಒಬೆಸಿಟಿ, ಥೈರಾಯ್ಡ್, ಪಿಸಿಒಡಿ, ಹೈಪರ್ ಟೆನ್ಷನ್ ಇತ್ಯಾದಿ ಏನಾದ್ರೂ ಇತ್ತಾ, ಕೋವಿಡ್ ಅಟ್ಯಾಕ್ ಆಗಿತ್ತಾ, ಯಾವ ವ್ಯಾಕ್ಸಿನ್ ಪಡೆಯಲಾಗಿತ್ತು, ಮೃತರ ಕುಟುಂಬದ ಹಿಸ್ಟ್ರಿ, ಮೃತ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿತ್ತು, ಹೃದಯಾಘಾತವಾದಾಗ ಸಿಪಿಆರ್ ಮಾಡಲಾಗಿತ್ತ, ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು, ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಬಳ್ಳಾರಿಯಲ್ಲಿ 30 ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿ. ಬಳ್ಳಾರಿಯಲ್ಲಿ 30 ವರ್ಷದ ಯುವಕ ಗವಿಸಿದ್ದ ಎಂಬಾತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕಂಪ್ಲಿ ತಾಲೂಕಿನ ಸಣಾಪುರದ ನಿವಾಸಿಗೆ 5 ದಿನಗಳ ಹಿಂದೆ ಹೃದಯಾಘಾತವಾಗಿ ಚಿಕಿತ್ಸೆ ಪಡಿತಾ ಇದ್ರು. ಕೆಟ್ಟ ಅಭ್ಯಾಸ ಇರಲಿಲ್ಲ, ನಿತ್ಯ ವಾಕಿಂಗ್ ಮಾಡ್ತಿದ್ದವನಿಗೆ ಹೃದಯಾಘಾತ. ಮೈಸೂರಿನ ಚಾಮರಾಜ ಮೊಹಲ್ಲಾದಲ್ಲಿ 28 ವರ್ಷದ ದರ್ಶನ್ ಚೌಧರಿ ಎಂಬಾತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ದೇವರಾಜ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿ ಇಟ್ಟಿದ್ದ ದರ್ಶನ್ಗೆ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಕರೆದೊಯ್ಯುವಾಗಲೇ ದರ್ಶನ್ ಮೃತಪಟ್ಟಿದ್ದಾರೆ. ದರ್ಶನ್ ಸಾವಿನಿಂದ ಕುಟುಂಬ ಮತ್ತು ಸ್ನೇಹಿತರು ಶಾಕ್ ಆಗಿದ್ದಾರೆ. ದರ್ಶನ್ಗೆ ಯಾವುದೇ ಕೆಟ್ಟ ಅಭ್ಯಾಸ ಇರಲಿಲ್ಲ, ಆದರೆ 2 ದಿನಗಳಿಂದ ಕೆಮ್ಮಿತ್ತು. ವೈದ್ಯರು ಸಾಮಾನ್ಯ ಕೆಮ್ಮು ಅಂತ ಹೇಳಿದ್ರು. ನಿನ್ನೆ ರಾತ್ರಿ ಎದೆನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಮೃತಪಟ್ಟಿದ್ದಾನೆ ಅಂತ ಸ್ನೇಹಿತರು ಕಂಬನಿ ಮಿಡ್ತಿದ್ದಾರೆ. ಪೇಂಟ್ ಅಂಗಡಿ ನೋಡ್ಕೋತಿದ್ದ, ಅವನೊಬ್ಬನೇ ನೋಡ್ಕೋತಿದ್ದ, ಹಾರ್ಡ್ ವರ್ಕರ್, ಶ್ರಮಜೀವಿ. ಆ ಥರ ಎಲ್ಲ ಇನ್ಆಕ್ಟಿವ್ ಎಲ್ಲ ಏನಿಲ್ಲ, ಆರಾಮಾಗಿದ್ದ. ಸಿಮ್ಟಮ್ಸ್ ಥರ ಏನೂ ಇಲ್ಲ. ನಿನ್ನೆ ಏನೋ ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ದ, ನಾರ್ಮಲ್ ಸುಸ್ತು ಅಂತ ಅಂದ್ಬಿಟ್ಟು ಸುಮ್ಮನಾದ. ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಇಲ್ಲ ಸರ್, ಜೀವ ಇಲ್ಲ ಅಂತ ಅಂದ್ಬಿಟ್ಟು ಅಂದರು. ಆಮೇಲೆ ವಾಪಸ್ ಕರ್ಕೊಂಡು ಬಂದ್ವಿ. ಕಲಬುರಗಿಯಲ್ಲಿ 53 ವರ್ಷದ ಕಾಲೇಜು ಉಪಪ್ರಾಂಶುಪಾಲ ಗುರುಬಸಯ್ಯ ಸಾಲಿಮಠ್ ಎಂಬುವರು ಮೃತಪಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲ್ ನಗರದಲ್ಲೂ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದ 58 ವರ್ಷದ ಸುಮಾ ಎನ್ನೋರು ಹಠಾತ್ ಸಾವಿಗೀಡಾಗಿದ್ದಾರೆ. ಹೀಗೆ ರಾಜ್ಯದಲ್ಲಿ ಸರಣಿ ಹೃದಯಾಘಾತದಿಂದ ಜನರಲ್ಲಿ ಆತಂಕ ಹೆಚ್ಚಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯತ್ತ ಜನ ದೌಡಾಯಿಸ್ತಾ ಇದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಯಿಂದ ಬರ್ತಿದ್ದಾರೆ. ಇಷ್ಟು ದಿನ ನಿತ್ಯ 500 ಜನ ಸಾಮಾನ್ಯವಾಗಿ ತಪಾಸಣೆ ಮಾಡಿಸ್ಕೊಳ್ತಾ ಇದ್ರು. ಆದರೆ ಈಗ 1,000ಕ್ಕೂ ಹೆಚ್ಚು ಜನ ನಿತ್ಯ ಆಸ್ಪತ್ರೆಗೆ ಭೇಟಿ ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.